ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದಿ ನಾಯಿಗಳ ದಾಳಿಯಿಂದ ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯವಾಗಿರುವ ಘಟನೆ ಗದಗ ನಗರದ ವಾರ್ಡ್ ನಂಬರ್ 20ರ ಖಾನಾ ತೋಟದ ಶಾಬಾದಿ ಮಾರ್ಟ್ ಲೇಔಟ್ ಬಳಿ ನಡೆದಿದೆ. ಬೆಳಗಿನ ಜಾವ ಬೀದಿ ನಾಯಿಗಳ ದಾಳಿ ನಡೆಸಿದ್ದು ಹೊಲಕ್ಕೆ ಹೋಗಿದ್ದ ಓರ್ವ ಮಹಿಳೆ ಹಾಗೂ ಶೌಚಾಲಯಕ್ಕೆ ತೆರಳಿದ ಮಹಿಳೆ ಮೇಲೆ ದಾಳಿ ನಡೆಸಿದೆ. ಸ್ಥಳೀಯರು ತಕ್ಷಣ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. 20ನೇ ವಾರ್ಡ್ನ ನಗರಸಭೆ ಸದಸ್ಯೆ ಪರ್ವೀನ್ ಬಾನು ಮುಲ್ಲಾ ಆಸ್ಪತ್ರೆಗೆ ತೆರಳಿ ಮಹಿಳೆಯರ ಆರೋಗ್ಯ ವಿಚಾರಿಸಿದರು. ಈ ವಾರ್ಡಿನ ಮಹಿಳೆಯರು, ಮಕ್ಕಳು, ವೃದ್ಧರು ಏರಿಯಾದಲ್ಲಿ ಓಡಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುಡಿಯುವ ವರ್ಗದವರು ವಾಸಿಸುವ ಏರಿಯಾ ಆಗಿದ್ದು ಕೆಲಸಕ್ಕೆ ಹೋಗುವಾಗ ಎಲ್ಲಿ ನಾಯಿಗಳು ದಾಳಿ ಮಾಡುತ್ತವೋ ಅನ್ನೋ ಆತಂಕದಲ್ಲಿ ಇದ್ದಾರೆ. ಅನೇಕ ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ರು ನಾಯಿಗಳು ಸ್ಥಳಾಂತರ ಮಾಡಿಲ್ಲ ಅಂತ ಜನರು ಆಕ್ರೋಶ ಹೊರಹಾಕಿದ್ದರು. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ನಾಯಿಗಳ ಸ್ಥಳಾಂತರ ಮಾಡಬೇಕೆಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಈಗ ನಾವು ತಡ್ಕೊಂಡ್ವಿ, ಮುದುಕರಿಗೆ ಹಿಂಗೆ ಗಂಟು ಬಿದ್ದರೆ ಯಾರು ಏನು ಇದು ಮಾಡೋದು? ಅದೇ ಸಣ್ಣ ಸಣ್ಣ ಹುಡ್ರು ಉಪ್ಪಡಿ ಕುಂತಿರ್ತಾವೆ, ನಿಂತಿರ್ತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಹಿಂಗೆ ಆದ್ರೆ ಹೆಂಗ್ರಿ ಇದಕ್ಕೆ? ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.